ಚುನಾವಣಾ ಬಾಂಡ್ ಸಿಂಧುತ್ವದ ಬಗ್ಗೆ ಸುಪ್ರೀಂ ತೀರ್ಪು. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ನೇತೃತ್ವದ ಪೀಠ ಚುನಾವಣಾ ಬಾಂಡ್ ಸಿಂಧುತ್ವದ ಬಗ್ಗೆ ತೀರ್ಪನ್ನ ನೀಡಲಾಗಿದೆ. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ನೇತೃತ್ವದ ಪೀಠ ಮಹತ್ವದ ತೀರ್ಪನ್ನ ನೀಡಲಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಬಾಂಡ್ ಏನಿದೆ ಅದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅನ್ನೋದು. 2018ರಲ್ಲಿ ಮೊದಲ ಬಾರಿ ಪರಿಚಯಿಸಲಾಗಿದ್ದಂತಹ ಚುನಾವಣಾ ಬಾಂಡ್ಗಳ ಕಾನೂನಿನ ಸಿಂಧುತ್ವ ಏನಿದೆ ಅದನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಹಲವಾರು ಅರ್ಜಿಗಳನ್ನು ಇತ್ಯರ್ಥಗೊಳಿಸಿರುವಂತಹ ಸುಪ್ರೀಂ ಕೋರ್ಟ್ ಫೆಬ್ರವರಿ 15ರಂದು ತನ್ನ ತೀರ್ಪನ್ನು ಪ್ರಕಟಿಸುವಂಥದ್ದಿತ್ತು. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪಂಚ ಸದಸ್ಯರ ನ್ಯಾಯಪೀಠ ಕಳೆದ ನವೆಂಬರ್ನಲ್ಲಿ ವಿಚಾರಣೆ ಮುಗಿಸಿ ತೀರ್ಪನ್ನು ಕಾಯ್ದಿರಿಸಿತ್ತು. ಈಗ ಮಹತ್ವದ ತೀರ್ಪು ಹೊರಬಿದ್ದಿದೆ. ಚುನಾವಣಾ ಬಾಂಡ್ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿದೆ. 2018ರಲ್ಲಿ ಜಾರಿಯಾಗಿದ್ದಂಥ ಚುನಾವಣಾ ಬಾಂಡ್ ಈ ಬಗ್ಗೆ ಮಹತ್ವದ ತೀರ್ಪನ್ನ ಈಗ ಪ್ರಕಟ ಮಾಡಿ ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಲಾಗಿದೆ. ಚುನಾವಣಾ ಬಾಂಡ್ ಸಿಂಧುತ್ವದ ಬಗ್ಗೆ ಸುಪ್ರೀಂ ಈಗ ತೀರ್ಪನ್ನು ಕೊಟ್ಟಿರೋದು. ಚುನಾವಣಾ ಬಾಂಡ್ನಿಂದ ಕಪ್ಪು ಹಣ ನಿಗ್ರಹ ಅಸಾಧ್ಯ ಅಂತ ತಿಳಿಸಲಾಗಿದೆ. ಡಿವೈ ಚಂದ್ರಚೂಡ್ ಅವರ ನೇತೃತ್ವದ ಪೀಠ ಈಗ ಹೇಳಿರೋದು ಈ ಎಲೆಕ್ಟೋರಲ್ ಕಾನೂನು ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಸಲ್ಲಿಕೆಯಾಗಿದ್ದಂಥ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್. ಸರ್ಕಾರ ಹಾಗೂ ಅರ್ಜಿದಾರರ ನಡುವಿನ ವಾದ ಪ್ರತಿವಾದವನ್ನು ಆಲಿಸಿದಂಥ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ 5 ಸದಸ್ಯರ ಅಂದರೆ ಪಂಚ ಸದಸ್ಯರ ನ್ಯಾಯಪೀಠ ಏನಿದೆ ಕಳೆದ ನವೆಂಬರ್ನಲ್ಲಿ ತೀರ್ಪನ್ನು ಕಾಯ್ದಿರಿಸಿತ್ತು 2023ರಲ್ಲಿ. ಅದಾದ ನಂತರ ಇದೀಗ ಇವತ್ತಿನ ದಿನ ಮಹತ್ವದ ತೀರ್ಪು ಬಂದಿದೆ. ವ್ಯಕ್ತಿ ಅಥವಾ ಕಾರ್ಪೊರೇಟ್ ಕಂಪನಿಗಳು ಬ್ಯಾಂಕ್ನಿಂದ ಬಾಂಡ್ಗಳನ್ನು ಖರೀದಿಸಿ ಅದನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ರೂಪದಲ್ಲಿ ನೀಡಬಹುದಾಗಿದೆ. ರಾಜಕೀಯ ಪಕ್ಷಗಳಿಗೆ ನೀಡುವಂಥ ದೇಣಿಗೆಯಲ್ಲಿ ಪಾರದರ್ಶಕತೆಯನ್ನು ತರಲು ಇದನ್ನು ಜಾರಿಗೆ ತರಲಾಗಿತ್ತು ಅನ್ನೋದಿತ್ತು. ಚುನಾವಣಾ ಬಾಂಡ್ಗಳೇನಿದೆ ಇದರ ಬಗ್ಗೆ ಈಗ 2018ರಲ್ಲಿ ಚುನಾವಣಾ ಬಾಂಡ್ಗಳನ್ನು ದೇಶದಲ್ಲಿ ಪರಿಚಯಿಸಲಾಗಿತ್ತು. ಅದರ ಬಗ್ಗೆ ಒಂದಷ್ಟು ಆಕ್ಷೇಪಗಳಿದ್ವು. ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಇದನ್ನು ಪ್ರಶ್ನೆ ಮಾಡಿ. ವ್ಯಕ್ತಿ ಅಥವಾ ಕಾರ್ಪೊರೇಟ್ ಕಂಪನಿಗಳು ಬ್ಯಾಂಕ್ನಿಂದ ಬಾಂಡ್ಗಳನ್ನು ಖರೀದಿಸಿ ಅದನ್ನು ರಾಜಕೀಯ ದೇಣಿಗೆ ರೂಪದಲ್ಲಿ ನೀಡಬಹುದು ಅಂತ ರಾಜಕೀಯ ಪಕ್ಷಗಳಿಗೆ ನೀಡುವಂಥ ದೇಣಿಗೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಬಾಂಡ್ಗಳನ್ನು ಖರೀದಿಸುವ ಹಾಗೂ ರಾಜಕೀಯ ಪಕ್ಷಗಳಿಗೆ ಅದನ್ನು ನೀಡುವಂಥ ವ್ಯಕ್ತಿಯ ಹೆಸರನ್ನು ಗೌಪ್ಯವಾಗಿರಿಸಲಾಗುತ್ತೆ. ಅಲ್ಲದೆ ಹಣದ ಮೂಲವನ್ನು ಬಹಿರಂಗಪಡಿಸಲೇಬೇಕು ಎಂದು ಬಾಧ್ಯಸ್ಥಕ್ಕೂ ರಾಜಕೀಯ ಪಕ್ಷಗಳು ಒಳಪಡುವುದಿಲ್ಲ. ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ ಎಂದು ಆರೋಪಿಸಿ ಕಾಂಗ್ರೆಸ್ನ ಜೈ ಠಾಕೂರ್ ಸೇರಿದ ಹಾಗೆ ಹಲವರು ಚುನಾವಣಾ ಬಾಂಡ್ಗಳ ಕಾನೂನು ಸಿಂಧುತ್ವ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದರು. ಇದು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ ವಿಚಾರಗಳನ್ನು. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ನೇತೃತ್ವದ ಪೀಠ ಈಗ ಮುಖ್ಯವಾದಂಥ ತೀರ್ಪನ್ನು ಕೊಟ್ಟಿದೆ. ಅದರ ಪ್ರಕಾರ ಈಗ ಚುನಾವಣಾ ಬಾಂಡ್ನಿಂದ ಕಪ್ಪು ಹಣ ನಿಗ್ರಹ ಅಸಾಧ್ಯ ಅನ್ನೋದು ಇಲ್ಲಿ ತಿಳಿಸಲಾಗಿದೆ. ಇವತ್ತಿನ ತೀರ್ಪು ಭಾಳ ಮುಖ್ಯವಾಗಿ ಈ ಚುನಾವಣಾ ಬಾಂಡ್ ಯೋಜನೆ ಕುರಿತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ. ಹಾಗಾದರೆ ಈ ಚುನಾವಣಾ ಬಾಂಡ್ ಅಂದರೆ ಏನು ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ ಚುನಾವಣಾ ಬಾಂಡ್ ಏನಿದೆ ಎಲೆಕ್ಟ್ರೋರಲ್ ಬಾಂಡ್ಗಳು ಇದರ ಸಿಂಧುತ್ವದ ಕುರಿತು ಸುಪ್ರೀಂ ಕೋರ್ಟ್ ಇಂದು ತನ್ನ ತೀರ್ಪನ್ನು ಪ್ರಕಟ ಮಾಡಿದೆ. ಇದು ಜನಸಾಮಾನ್ಯರು, ಕಾರ್ಪೊರೇಟ್ ಸಂಸ್ಥೆಗಳು ಹಾಗೆ ರಾಜಕೀಯ ಪಕ್ಷಗಳಿಗೆ ನೀಡುವಂಥ ಒಂದು ವಿಧದ ದೇಣಿಗೆ ಕ್ರಮ. 1,000 ರೂಪಾಯಿ, 10,000 ರೂಪಾಯಿ, 1 ಲಕ್ಷ, 10 ಲಕ್ಷ, 1 ಕೋಟಿ ಹೀಗೆ ಮುಖಬೆಲೆಯಲ್ಲಿ ಬಾಂಡ್ಗಳನ್ನು ಖರೀದಿಸಬಹುದು. ಈ ಬಾಂಡ್ಗಳು ಅನಾಮಧೇಯವಾಗಿರುತ್ತೆ. ಅಂದರೆ ಇದನ್ನು ಖರೀದಿಸಿದಂಥ ವ್ಯಕ್ತಿ ಸಂಸ್ಥೆ ಹೆಸರು ಬಹಿರಂಗವಾಗಿರೋದಿಲ್ಲ, ಅದನ್ನು ಬಹಿರಂಗ ಮಾಡೋದಿಲ್ಲ. ಯಾವ ರಾಜಕೀಯ ಪಕ್ಷಕ್ಕೆ ದೇಣಿಗೆ ಕೊಡಲಾಗಿದೆ ಆ ಪಕ್ಷ ಹೆಸರು ಬಹಿರಂಗ ಇರೋದಿಲ್ಲ. ಇತ್ತೀಚಿನ ಚುನಾವಣೆಯಲ್ಲಿ 1% ಹೆಚ್ಚು ಮತಗಳನ್ನು ಪಡೆದ ಯಾವುದೇ ರಾಜಕೀಯ ಪಕ್ಷವೂ ಕೂಡ ಎಲೆಕ್ಟೋರಲ್ ಬಾಂಡ್ ಅಕೌಂಟನ್ನು ತೆರೆಯೋದಕ್ಕೆ ಅವಕಾಶ ಇತ್ತು. ಎಲೆಕ್ಟೋರಲ್ ಬಾಂಡ್ ಖರೀದಿಸಿದ ಬಳಿಕ ರಾಜಕೀಯ ಪಕ್ಷವು 15 ದಿನದ ಒಳಗೆ ಆ ಹಣವನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಅದು ತಪ್ಪಿದಲ್ಲಿ ಬಾಂಡ್ ಹಣವು PM ರಾಷ್ಟ್ರೀಯ ಪರಿಹಾರ ನಿಧಿ ವರ್ಗಾವಣೆ ಮಾಡಲಾಗುತ್ತೆ ನಿಧಿಗೆ. ಇನ್ನು ಎಲೆಕ್ಟೋರಲ್ ಬಾಂಡ್ ಖರೀದಿ ಮಾಡಿದರೆ ಹಣಕ್ಕೆ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ. ರಾಜಕೀಯ ಪಕ್ಷಗಳು ಆದಾಯ ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಎಲೆಕ್ಟೋರಲ್ ಬಾಂಡ್ ವಿತರಣೆ ಮಾಡುವ SBI ಇದಕ್ಕೆ ಸರ್ಕಾರದಿಂದ ನಿರ್ದಿಷ್ಟ ಶುಲ್ಕವನ್ನು ಪಡೆಯುತ್ತೆ. ಚುನಾವಣಾ ಬಾಂಡ್ಗಳನ್ನು ಯಾಕೆ ನೀಡಲಾಯಿತು ಅಂತ ನೋಡೋದಾದರೆ ಚುನಾವಣಾ ನಿಧಿ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಸರ್ಕಾರ 2018ರಲ್ಲಿ ಇದನ್ನು ಜಾರಿಗೆ ತರುತ್ತೆ. ಜನವರಿ 2, 2018ರಲ್ಲಿ ಅಂದಿನ ಮೋದಿ ಸರ್ಕಾರ ಚುನಾವಣಾ ಬಾಂಡ್ ಯೋಜನೆಗೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಚುನಾವಣಾ ಬಾಂಡ್ಗಳನ್ನು ಹಣಕಾಸು ಕಾಯ್ದೆ 2017ರ ಮೂಲಕ ತರಲಾಗಿದೆ. ಈ ಬಾಂಡ್ಗಳನ್ನು 4 ವರ್ಷಕ್ಕೆ ಅಂದರೆ ವರ್ಷಕ್ಕೆ 4 ಬಾರಿ ಜನವರಿ, ಏಪ್ರಿಲ್, ಜುಲೈ ಹಾಗೂ ಅಕ್ಟೋಬರ್ನಲ್ಲಿ ನೀಡಲಾಗುತ್ತೆ. ಅದಕ್ಕಾಗಿ ಗ್ರಾಹಕರು ಬ್ಯಾಂಕ್ ಶಾಖೆಗೆ ಭೇಟಿ ನೀಡುವ ಮೂಲಕ ಅಥವಾ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ಖರೀದಿ ಮಾಡ್ಬೋದು.
ಸೊ ಚುನಾವಣಾ ಬಾಂಡ್ನ ವಿಶೇಷತೆ ಏನು ಅಂತಂದರೆ ಯಾವುದೇ ದಾನಿಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರಿಂದ 1 ಕೋಟಿ ರೂಪಾಯಿವರೆಗಿನ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಬಹುದು ಅಂತ ತನ್ನ ಗುರುತನ್ನು ಮರೆಮಾಚುವ ಮೂಲಕ ಅವರ ಆಯ್ಕೆಯ ರಾಜಕೀಯ ಪಕ್ಷಕ್ಕೆ ಅದನ್ನು ಕೊಡಬಹುದು, ದೇಣಿಗೆಯಾಗಿ ಕೊಡಬಹುದು. ಆ ವ್ಯವಸ್ಥೆಯ ದಾನಿಗಳ ಗುರುತನ್ನು ಬಹಿರಂಗಪಡಿಸೋದಿಲ್ಲ ಮತ್ತು ತೆರಿಗೆ ವಿನಾಯಿತಿ ಪಡೆದಿದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಕನಿಷ್ಠ 1% ಮತಗಳನ್ನು ಪಡೆಯುವಂಥ ರಾಜಕೀಯ ಪಕ್ಷ ಈ ಬಾಂಡ್ನಿಂದ ದೇಣಿಗೆ ಪಡಿಬಹುದು ಅಂತ. ಸೊ ಚುನಾವಣಾ ಬಾಂಡ್ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಸದ್ಯಕ್ಕೆ ಈಗ ತೀರ್ಪು ಬಂದಿರೋದು. ಸೊ ಇದರಿಂದ ಕಪ್ಪು ಹಣ ನಿಯಂತ್ರಣ ಸಾಧ್ಯ ಇಲ್ಲ. ಸೊ ಚುನಾವಣಾ ಬಾಂಡ್ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ವಿ. ಈ ಬಾಂಡ್ಗಳ ಬಗ್ಗೆ ಕೂಡ ಮಾಹಿತಿ ನೀಡುವಂತೆ ಸುಪ್ರೀಂ ಈಗ ಸೂಚನೆ ಕೊಟ್ಟಿದೆ. SBIಗೆ ಸೂಚನೆಯನ್ನು ಕೊಟ್ಟಿರೋದು. ಇನ್ನು ಈ KYC ಮಾನದಂಡ ಕೂಡ ಇತ್ತು. ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವಂಥವರು ಆಧಾರ್ ಮತ್ತು ಖಾತೆಯ ವಿವರಗಳು ಲಭ್ಯವಿರಲಿದೆ. ರಾಜಕೀಯ ನಿಧಿಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಿ ಶುದ್ಧ ಹಣವನ್ನು ತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಬಾಂಡನ್ನು ಆರಂಭ ಮಾಡಿತ್ತು. ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಜನವರಿ 2018ರಲ್ಲಿ ಯೋಜನೆಯನ್ನು ಜಾರಿಗೆ ತಂದಿದ್ರು. ಸೊ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಈ ಬಾಂಡ್ನ ಸಿಂಧುತ್ವದ ಬಗ್ಗೆ ಪ್ರಶ್ನಿಸಿ ಕಾಂಗ್ರೆಸ್ನ ನಾಯಕಿ ಜಯಾ ಠಾಕೂರ್, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ, NGO ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಸೇರಿದ ಹಾಗೆ ಒಟ್ಟು 4 ಅರ್ಜಿಗಳನ್ನು ಕೋರ್ಟ್ನಲ್ಲಿ ಸಲ್ಲಿಸಿದ್ರು ಇದರ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ. ಸೊ ಚುನಾವಣಾ ಬಾಂಡ್ಗಳು ನೀಡಿದಂಥ ಅನಾಮಧೇಯತೆಯ ರಾಜಕೀಯ ನಿಧಿಯಲ್ಲಿ ಪಾರದರ್ಶಕತೆಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಮತದಾರರ ಮಾಹಿತಿ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂತ ಅರ್ಜಿದಾರರು ಅಲ್ಲಿ ಪ್ರಶ್ನೆ ಮಾಡಿದರು. ಸೊ ದಯವಿಟ್ಟು ಇದನ್ನು ವಿಚಾರಣೆ ನಡೆಸಿ ಇದರ ಸಿಂಧುತ್ವದ ಬಗ್ಗೆ ತಿಳಿಸಬೇಕಾಗಿದೆ ಅಥವಾ ಅದನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸಿದರು. ಸೊ ಇದೀಗ SBIಗೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಈ ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಿ, ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ನೀಡುವಂತೆ SBIಗೆ ಈಗ ಸೂಚನೆ ಕೋರ್ಟ್ ಕಡೆಯಿಂದ ಬಂದಿದೆ. ಇನ್ನು ಮಾಹಿತಿ ನೀಡುವಂತೆ ಚುನಾವಣಾ ಆಯೋಗಕ್ಕೂ ಕೂಡ ಈಗ ಸೂಚನೆ ನೀಡಲಾಗಿದೆ. ಈ ಬಾಂಡ್ಗಳ ಬಗ್ಗೆ ಮಾಹಿತಿ ನೀಡುವಂತೆ ಸುಪ್ರೀಂ ಈಗ ಸೂಚನೆ ಕೊಟ್ಟಿರೋದು. ಸೊ ಎಲ್ರಿಗೂ ಕೂಡ ಚುನಾವಣೆ ಬಾಂಡ್ ಅಂದರೆ ಏನು ಅನ್ನೋ ಸಹಜವಾದಂಥ ಪ್ರಶ್ನೆ, ಅದರ ಬಗ್ಗೆ ನಾವು ತಿಳಿಸಿದ್ವಿ. ಜನಸಾಮಾನ್ಯರು, ಕಾರ್ಪೊರೇಟ್ ಸಂಸ್ಥೆಗಳು, ರಾಜಕೀಯ ಪಕ್ಷಗಳಿಗೆ ನೀಡುವ ಒಂದು ವಿಧದ ದೇಣಿಗೆ ಕ್ರಮ ಇದು. 1,000 ರೂಪಾಯಿ, 10,000 ರೂಪಾಯಿ, 1 ಲಕ್ಷ, 1 ಕೋಟಿ ಅವರವರ ಶಕ್ತಿಗೆ ಅನುಗುಣವಾಗಿ ತಮ್ಮ ನೆಚ್ಚಿನ ಪಕ್ಷಕ್ಕೆ ಸಹಾಯ ಆಗಲಿ ಅಂತ ಜನ ಕೊಡುವಂಥ ಒಂದು ಮುಖಬೆಲೆಯ ಬಾಂಡ್ಗಳನ್ನು ಖರೀದಿ ಮಾಡ್ಬೋದಾಗಿತ್ತು. ಈ ಬಾಂಡ್ಗಳು ಅದರಲ್ಲಿ ಯಾರು ಕೊಟ್ಟರು ಅನ್ನೋ ಹೆಸರಿರೋದಿಲ್ಲ. ಆದರೆ ಇದನ್ನು ಖರೀದಿ ಮಾಡಿದಂಥ ವ್ಯಕ್ತಿ, ಸಂಸ್ಥೆಯ ಹೆಸರು ಬಹಿರಂಗ ಆಗೋದಿಲ್ಲ. ಸೊ ಹೀಗಾಗಿ ಯಾವ ರಾಜಕೀಯ ಪಕ್ಷಕ್ಕೆ ದೇಣಿಗೆ ಕೊಡಲಾಗಿದೆ ಅಂತ ಆ ಪಕ್ಷದ ಹೆಸರು ಕೂಡ ಬಹಿರಂಗವಾಗೋದಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು 2018ರಲ್ಲಿ ಜಾರಿಗೆ ತರಲಾಗಿತ್ತು. ಅದನ್ನು ಪ್ರಶ್ನೆ ಮಾಡಿ ಅರ್ಜಿಗಳು ಹೋಗಿದ್ವು. ಇದೀಗ ಅರ್ಜಿಯ ವಿಚಾರಣೆ ಕಳೆದ ನವೆಂಬರ್ನಲ್ಲೇ ಈ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಅದನ್ನು ಪ್ರಕಟ ಮಾಡಲಾಗಿದೆ. ಸೊ ಸದ್ಯಕ್ಕೆ SBIಗೆ ಒಂದಷ್ಟು ಸೂಚನೆಗಳನ್ನು ವೆಬ್ಸೈಟ್ನಲ್ಲಿ ಮಾಹಿತಿ ನೀಡುವಂತೆ, ಜೊತೆಗೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡುವಂತೆ, ಈ ಬಾಂಡ್ಗಳ ಬಗ್ಗೆ ಮಾಹಿತಿ ನೀಡುವಂತೆ ಸುಪ್ರೀಂ ಸೂಚನೆ ನೀಡಿದೆ. ಸೊ ಚುನಾವಣಾ ಬಾಂಡ್ನಿಂದ ಕಪ್ಪು ಹಣ ನಿಗ್ರಹ ಅಸಾಧ್ಯ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿರೋದು. ಈ ಬಾಂಡ್ಗಳ ಬಗ್ಗೆ ಮಾಹಿತಿ ನೀಡುವಂತೆ ಒಂದು ಕಡೆ ಆದರೆ, ಚುನಾವಣಾ ಬಾಂಡ್ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಕೋರ್ಟ್ ಹೇಳಿದೆ. ಈಗ ಆದೇಶವನ್ನು ಹೊರಡಿಸಿದೆ. DY ಚಂದ್ರಚೂಡ್ ನೇತೃತ್ವದ ಪೀಠ ಈ ಮಹತ್ವದ ತೀರ್ಪನ್ನು ಹೊರಡಿಸಿರೋದು. ಜೊತೆಗೆ ವೆಬ್ಸೈಟ್ನಲ್ಲಿ ಮಾಹಿತಿ ನೀಡುವಂತೆ SBIಗೆ ಸೂಚನೆಯನ್ನು ಕೂಡ ಈಗ ಕೊಡಲಾಗಿದೆ. ಸೊ ಇದು ಚುನಾವಣಾ ಬಾಂಡ್ ಸಂಬಂಧಪಟ್ಟ ಹಾಗೆ. ಸೊ ಇದರಲ್ಲಿದ್ದಂಥ ವ್ಯವಸ್ಥೆ ನಾವು ಆಗಲೇ ಹೇಳಿದ್ವಿ. ಇದನ್ನು ಖರೀದಿ ಮಾಡುವಂಥ ಮತ್ತು ರಾಜ್ಯ ಪಕ್ಷಗಳಿಗೆ ಅದನ್ನು ನೀಡುವಂಥ ವ್ಯಕ್ತಿಯ ಹೆಸರನ್ನು ಭಾಳ ಸೀಕ್ರೆಟ್ ಆಗಿ ಇಡ್ತಾ ಇದ್ರು. ಬಟ್ ಈವನ್ ಇದರಿಂದ ಕಪ್ಪು ಹಣ ನಿಗ್ರಹ ಏನಿದೆ ಅದು ಅಸಾಧ್ಯ ಅಂತ ಕೂಡ ಈಗ ತೀರ್ಪಿನಲ್ಲಿ ಎಲ್ಲ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಸೂಚನೆ ನೀಡಿದೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಮೊದಲನೇದಾಗಿ ಈ ಎಲೆಕ್ಟೋರಲ್ ಬಾಂಡ್ ವಿಚಾರವಾಗಿ ಸ್ವಲ್ಪ ಬೆಳಕು ಚೆಲ್ಲೋದಾದ್ರೆ, ಜೊತೆಗೆ ಈಗ ಕೋರ್ಟ್ ಯಾಕೆ ಈ ತೀರ್ಪನ್ನು ಕೊಟ್ಟಿದೆ ಅಂತ, ಈ ಕೊಟ್ಟಿರುವಂಥ ತೀರ್ಪೇನು, ಏನೇನೆಲ್ಲ ವಿಚಾರಗಳನ್ನು ತಿಳಿಸಿದೆ ಅಂತ, ಯಾಕೆ ಈ ತೀರ್ಪು ಕೊಟ್ಟಿದೆ ಅಂತ? 2018ರಲ್ಲಿ ಕೇಂದ್ರ ಸರ್ಕಾರ ಈ ರಾಜಕೀಯ ಪಕ್ಷಗಳಿಗೆ ಏನ್ ದೇಣಿಗೆ ಕೊಡ್ತಾರೆ ಕಂಪನಿಗಳು, ಆ ಪಾರದರ್ಶಕತೆಯನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನ ಜಾರಿ ಮಾಡಿತ್ತು. ಅದರಲ್ಲಿ ಕಂಪನಿಗಳು ಚುನಾವಣಾ ಬಾಂಡ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ರಾಜಕೀಯ ಪಕ್ಷಗಳಿಗೆ ಕೊಡೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿತ್ತು. ಆದ್ರೆ ಇದನ್ನ ಈಗ ಪ್ರಶ್ನಿಸಿ ಬಹಳಷ್ಟು ರಾಜಕೀಯ ಪಕ್ಷಗಳು, ಅದರಲ್ಲೂ ಲೆಫ್ಟಿಸ್ಟ್ ಪಾರ್ಟಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವು. ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪು ಕೊಟ್ಟು ಈ ರೀತಿಯ ಒಂದು ಬಾಂಡ್ಗಳ ನೀಡೋದ್ರಿಂದ ಇದು ಒಂದ್ ರೀತಿ ಕ್ವಿಡ್ ಪ್ರೋ ಕೋ, ಅಂದ್ರೆ ಯಾವ ಒಂದು ಕಂಪನಿ ಬಾಂಡ್ ಅನ್ನ ನೀಡುತ್ತೋ, ಅಂದ್ರೆ ದೇಣಿಗೆಯನ್ನ ನೀಡುತ್ತೋ ಅವ್ರಿಗೆ ಲಾಭ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇದೊಂಥರ ಅಸಂವಿಧಾನಿಕ ಮತ್ತು ಇದು ಕಾನೂನು ಬಾಹಿರ ಅಂತೇಳಿ ಇವತ್ತು ತೀರ್ಪನ್ನ ಕೊಟ್ಟಿದೆ. ಮತ್ತೆ ಇದುವರೆಗೂ ಏನು ಈ ಚುನಾವಣಾ ಬಾಂಡ್ಗಳ ಮುಖಾಂತರ ದೇಣಿಗೆಯನ್ನ ಸ್ವೀಕರಿಸಲಾಗಿದೆ, ಆ ಮಾಹಿತಿಯನ್ನ ಈಗ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಮಾರ್ಚ್ 31ನೇ ತಾರೀಕು ಒಳಗಡೆ ಅದನ್ನ ಪಬ್ಲಿಷ್ ಮಾಡಬೇಕು ಅಂತೇಳಿ ನಿರ್ದೇಶನವನ್ನ ಕೊಟ್ಟಿದೆ. ಮಾರ್ಚ್ 6ನೇ ತಾರೀಕು ಒಳಗಡೆ SBI ಮತ್ತೆ RBI
ಈ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗತ್ತೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿತ್ತು ಆ ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಮತ್ತೆ ಲಾಸ್ ಮೇಕಿಂಗ್ ಕಂಪನಿಗಳು ಕೆಲವು ಸಲ ಬಾಂಡ್ಗೆ ಅಂದ್ರೆ ದೇಣಿಗೆ ಕೊಡೋದಕ್ಕಾಗೋದಿಲ್ಲ, ಅಥವಾ ಕೊಟ್ಟರು ಅದರಿಂದ ಏನೋ ಒಂದು ಅವರು ಪ್ರತಿಫಲ ವಹಿಸ್ತಾ ಇರ್ತಾರೆ. ಹೀಗಾಗಿ ಈ ರೀತಿಯ ಒಂದು ವ್ಯವಸ್ಥೆ ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನ ಈಗ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಅವಿನಾಶ್. ರಮೇಶ್, ಈಗ ಈ ಟ್ಯಾಕ್ಸ್ ಅವಾಯ್ಡ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಸೆಷನ್ ಮುಂತಾದಂತ ಒಂದು ಸವಲತ್ತಿತ್ತು ಅಂತ, ಸೊ ಇದು ಹೇಗೆ ಸಾಧ್ಯ ಆಗ್ತಿತ್ತು, ಇನ್ಮುಂದೆ ಹೇಗಿರುತ್ತೆ ಅಂತ ಈ ತೀರ್ಪಿನ ನಂತರ? ಈಗ ಈ ತೀರ್ಪಿನ ನಂತರ ಹೊಸದಾಗಿ ಈಗ ಏನೇ ವ್ಯವಸ್ಥೆ ಮಾಡೋದಿದ್ರೆ ಈಗ ಸರ್ಕಾರ ಹೊಸದಾಗಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸೆಕ್ಷನ್ 182 ಆಫ್ ಕಂಪನೀಸ್ ಆಕ್ಟ್ ಏನು ಅಮೆಂಡ್ಮೆಂಟ್ ತಂದು ಕೇಂದ್ರ ಸರ್ಕಾರ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತ್ತು, ಅದನ್ನೇ ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ರೀತಿ ಅಂದ್ರೆ ಜನಕ್ಕೂ ಕೂಡ ಇದ್ರ ಮಾಹಿತಿ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಯಾವ ಕಂಪನಿ ಈ ರೀತಿ ಚುನಾವಣಾ ಬಾಂಡ್ ಅನ್ನ ತಗೊಂಡಿದೆ, ಅಂದ್ರೆ ಯಾವ ಒಂದು ಪಕ್ಷಕ್ಕೆ ದೇಣಿಗೆಯನ್ನು ಕೊಟ್ಟಿದೆ ಅನ್ನೋ ಮಾಹಿತಿಯನ್ನ ಬಹಿರಂಗ ಮಾಡೋ ಹಾಗಿರ್ಲಿಲ್ಲ. ಯಾಕೆಂದ್ರೆ ಆ ರೀತಿ ಬಹಿರಂಗ ಮಾಡಿದ್ರೆ ಆ ಕಂಪನಿಗಳ ವಿರುದ್ಧ ಮುಂದೆ ಬರುವಂತ ಒಂದು ಅಧಿಕಾರಕ್ಕೆ ಬರುವಂತ ಪಕ್ಷಗಳು ಸೇಡ್ ತೀರ್ಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಬೇರೆ ಪಕ್ಷಕ್ಕೆ ಏನಾದ್ರು ದೇಣಿಗೆ ಕೊಟ್ಟಿದ್ರೆ ಸೇಡ್ ತೀರ್ಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಇದು ಕೂಡ ಸರಿಯಲ್ಲ ಅಂತ ಹೇಳಿದೆ. ಯಾಕಂದ್ರೆ ಇದು ಪಾರದರ್ಶಕತೆ ಕಾಯ್ದುಕೊಂಡಂಗಾಗಲ್ಲ, ಜನಗಳಿಗೆ ಮಾಹಿತಿ ಪಡೆಯುವಂತ ಹಕ್ಕು ಕೂಡ ಕಿತ್ಕೊಂಡಂಗಾಗತ್ತೆ. ಹೀಗಾಗಿ ಜನಕ್ಕೆ ಹಕ್ಕಿ ಇರಬೇಕು ಅಂತೇಳಿ ಅಭಿಪ್ರಾಯ ಪಟ್ಟಿದೆ. ಒಟ್ಟಾರೆ ಈಗ ಚುನಾವಣಾ ಬಾಂಡೇ ರದ್ದಾಗಿರೋದ್ರಿಂದ ಈಗ ಕೇಂದ್ರ ಸರ್ಕಾರ ಯಾವ ಹೊಸ ರೀತಿಯನ್ನ ರೂಪಿಸುತ್ತೆ? ಯಾಕಂದ್ರೆ ಈಗ ಚುನಾವಣಾ ಒಂದು ರಾಜಕೀಯ ಪಕ್ಷಗಳಿಗೆ ನೇರವಾಗಿ ಕೊಡೋದಕ್ಕೆ ಅವಕಾಶ ಇರುತ್ತಾ? ಈಗ ಮೊದಲಾದ್ರೆ ಚುನಾವಣಾ ಬಾಂಡ್ ಮುಖಾಂತರ ಕೊಡ್ತಾ ಇದ್ರು, ಯಾರಿಗೆ ದೇಣಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಈ ಒಂದು ಚುನಾವಣಾ ಬಾಂಡ್ ಪದ್ಧತಿಯನ್ನು ರದ್ದು ಮಾಡಿರೋದ್ರಿಂದ ಈಗ ಕಂಪನಿಗಳು ನೇರವಾಗಿ ಕೊಡಬಹುದಾ ಅಥವಾ ಹೇಗೆ ಮುಂದಿನ ಒಂದು ನೀತಿಯನ್ನು ರೂಪಿಸಬೇಕು ಅನ್ನೋದು ಈಗ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸಂಸತ್ತಿಗೆ ಬಿಟ್ಟಿದ್ದು. ಹೀಗಾಗಿ ಮುಂದೆ ಯಾವ ರೀತಿ ಹೊಸ ಒಂದು ಪಾಲಿಸಿಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ರಮೇಶ್, ಈಗ ಈ ಹಿಂದೆ 2018ರಲ್ಲಿ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಕಪ್ಪು ಹಣ ಸಂಬಂಧಪಟ್ಟಾಗಿ ಕೂಡ ಒಂದಷ್ಟು ಉದ್ದೇಶಗಳಿದ್ವು ಅಂತ, ಇದನ್ನ ತಂದ್ರೆ ಇದನ್ನ ಒಂದಷ್ಟು ಕಂಟ್ರೋಲ್ ತರಬಹುದು ಅಂತ ಏನ್ ಪ್ಲಾನ್ ಇತ್ತು ಅವಾಗ 2018ರಲ್ಲಿ? ಸೊ ಅದನ್ನ ಯಾಕೆ ಕೋರ್ಟ್ ಒಪ್ಪಲಿಲ್ಲ ಅನ್ನೋದು ಈಗ ಈ ಕಪ್ಪು ಹಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲಾಕ್ ಮನಿ? ಅವಿನಾಶ್, ಇದನ್ನ ಜಾರಿಗೆ ತರಬೇಕಾದಾಗ ಉದ್ದೇಶ ಇದ್ದಿದ್ದು ಅಂದ್ರೆ ಈ ಒಂದು ರೀತಿ ಪಾರದರ್ಶಕತೆ. ನನಗೆ ಬ್ಯಾಂಕ್ ಗೊತ್ತಿರುತ್ತೆ ಅಂದ್ರೆ ಯಾವ ರಾಜಕೀಯ ಪಕ್ಷ ಈ ಒಂದು ದೇಣಿಗೆಯನ್ನ ಕೊಟ್ಟಿದೆ ಅಂತೇಳಿ. ಅದು ಬಿಟ್ರೆ ಅದನ್ನ ಯಾರು ರಾಜಕೀಯ ಪಕ್ಷಗಳು ಅದನ್ನ ವಿಡ್ರಾ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಬೇರೆ ಮೂರನೇ ವ್ಯಕ್ತಿಗಳಿಗೆ ಅಂದ್ರೆ ಜನಸಾಮಾನ್ಯರಿಗೆ ಈ ಮಾಹಿತಿಯನ್ನ ನೀಡ್ತಿರ್ಲಿಲ್ಲ. ಆದ್ರೆ ಈ ರೀತಿಯಿಂದ ಅಂದ್ರೆ ಕಪ್ಪು ಹಣ ಈಗ ಏನ್ ಮಾಡ್ತಾರೆ, ಇಂಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡುವಂತದ್ದು ಅದೆಲ್ಲವನ್ನು ತಪ್ಪಿಸಬಹುದು. ನೇರವಾಗಿ ಚುನಾವಣಾ ಬಾಂಡ್ ಮುಖಾಂತರ ಥ್ರೂ ಬ್ಯಾಂಕೇನೆ ಈ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. ಆಗ ಏನು ಒಂದು ಕಂಪನಿಗಳಿಗೂ ಅನುಕೂಲ ಆಗ್ತಾ ಇತ್ತು ಅಂದ್ರೆ ಅವ್ರ ತೆರಿಗೆ ವಿನಾಯಿತಿ ಪಡ್ಕೊಳ್ಳೋದಕ್ಕೆ. ಅದೇ ರೀತಿ ರಾಜಕೀಯ ಪಕ್ಷಗಳು ಕೂಡ ವೈಟ್ ಮನಿಯಲ್ಲೇನೆ ಈ ಒಂದು ಹಣವನ್ನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು. ಯಾಕಂದ್ರೆ ಅದಕ್ಕೆ ಮುಂಚೆ ಏನಾಗ್ತಿತ್ತು, ಬ್ಲಾಕ್ ಮನಿ ಅಂದ್ರೆ ಇಂಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡೋರು ರಾಜಕೀಯ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಇಂಡೈರೆಕ್ಟ್ ಆಗಿ ಬ್ಲಾಕ್ ಮನಿಯಲ್ಲಿ. ಹೀಗಾಗಿ ಇದು ಬ್ಲಾಕ್ ಮನಿ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರವೇಶ ಆದ್ರೆ ಆಗ ವ್ಯವಸ್ಥೆ ಹದಗೆಡುತ್ತೆ ಅನ್ನುವಂತ ಕಾರಣ ಕೊಟ್ಟು ಕೇಂದ್ರ ಸರ್ಕಾರ 2018ರಲ್ಲಿ ಈ ನೀತಿಯನ್ನು ಜಾರಿಗೆ ತಂದಿತ್ತು. ಚುನಾವಣಾ ಬಾಂಡ್ ಮೂಲಕ ಅದನ್ನ ಕೊಟ್ಟರೆ ಸರಿ ಹೋಗುತ್ತೆ ಅಂತೇಳಿ. ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು ಇದು ಕೂಡ ಒಂದು ರೀತಿ ಇಂಡೈರೆಕ್ಟ್ ಆಗೇನೆ ಅಂದ್ರೆ ಕ್ವಿಡ್ ಪ್ರೋಕೋ ಅಂದ್ರೆ ಅದರಿಂದ ಏನೋ ಒಂದು ಲಾಭಕ್ಕೋಸ್ಕರನೇ ರಾಜಕೀಯ ಪಕ್ಷಗಳು ಅಂದ್ರೆ ಕಂಪನಿಗಳು ರಾಜಕೀಯ ಪಕ್ಷಗಳು ದೇಣಿಗೆ ಕೊಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರು ಯಾವಾಗ ಕೊಟ್ಟಿದ್ದಾರೆ ದೇಣಿಗೆ ಅನ್ನೋ ಒಂದು ಮಾಹಿತಿ ಇಲ್ಲದೆ ಇರೋದ್ರಿಂದ ಅದು ಕೂಡ ಮುಂದೆ ದುರ್ಬಳಕೆ ಆಗುವಂತ ಸಾಧ್ಯತೆ ಇರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ಉದ್ದೇಶ ಒಳ್ಳೇದೇ ಆಗಿದ್ರು ಕೂಡ ಆದ್ರೆ ಅದು ಏನು ಸಂವಿಧಾನ ಬಾಹಿರ, ಅದು ಕೂಡ ಪರಿಪೂರ್ಣ ವ್ಯವಸ್ಥೆ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದ್ರಿಂದ ಈಗ ಈ ವ್ಯವಸ್ಥೆ ಕೂಡ ರದ್ದಾಗುತ್ತೆ. ಹೀಗಾಗಿ ಹೊಸ ವ್ಯವಸ್ಥೆ ಏನ್ ಬರುತ್ತೆ ಅಥವಾ ಹಿಂದಿನ ವ್ಯವಸ್ಥೆಗೆ ಹೋಗ್ಬಿಡುತ್ತೆ ಅಂದ್ರೆ ಇಂಡೈರೆಕ್ಟ್ ಆಗಿ ಫಂಡಿಂಗ್ ಏನ್ ನಡೀತಾ ಇತ್ತು ಹಿಂದೆ ಅಂದ್ರೆ ಬ್ಲಾಕ್ ಮನಿ ಮುಖಾಂತರ ಅದೇ ಮತ್ತೆ ಚಾಲನೆಗೆ ಬರುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಅವಿನಾಶ್. ರಮೇಶ್, ಈಗ ಈ ಅರ್ಜಿ ಸಲ್ಲಿಸಿದಂತವ್ರು ಕಾಂಗ್ರೆಸ್ ನಾಯಕಿ ಜಯಾ ಠಾಕೂರ್ ಇರ್ಬೋದು, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ, ಇವರೆಲ್ಲ ಏನ್ ವಿಚಾರಗಳನ್ನು ಏನ್ ಆಕ್ಷೇಪ ಏನಿತ್ತು ಅಂತ, ಅಬ್ಜೆಕ್ಷನ್ ಏನ್ ಮಾಡಿದ್ರು ಅಂತ, ಯಾವೆಲ್ಲ ಪಾಯಿಂಟ್ಸ್ ಇತ್ತು ಇವರ ಆಕ್ಷೇಪದಲ್ಲಿ? ಅವ್ರ ಆಕ್ಷೇಪಣೆ ಮುಖ್ಯವಾಗಿ ಇದ್ದಿದ್ದು ಅಂದ್ರೆ ಇದು ಮಾಹಿತಿ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಯಾವ ಕಂಪನಿಗಳು ಯಾವ ಪಕ್ಷಕ್ಕೆ ದೇಣಿಗೆನ ಕೊಡ್ತಾ ಇದ್ರು ಅನ್ನೋಂತ ಮಾಹಿತಿ ಕೊಡ್ತಾ ಇಲ್ಲ. ಜೊತೆಗೆ ಆಡಳಿತಾರೂಢ ಪಕ್ಷಗಳಿಗೇನೆ ಈ ಒಂದು ದೇಣಿಗೆ ಹೋಗ್ತಾ ಇದೆ ಹೆಚ್ಚಿನ ಮಟ್ಟದಲ್ಲಿ. ಅದನ್ನು ಹೊರತುಪಡಿಸಿ ಸಣ್ಣ ಪುಟ್ಟ ಪಕ್ಷಗಳು ಯಾವುದೇ ರೀತಿಯ ದೇಣಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಇದು ಕಂಪ್ಲೀಟ್ ಒಂದ್ ರೀತಿ ಇದು ಪಾರದರ್ಶಕ ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಮಾಹಿತಿ ಸಿಗದೆ ಇರೋದ್ರಿಂದ ಈ ಒಂದು ಪಾರದರ್ಶಕ ವ್ಯವಸ್ಥೆ ಬರ್ತಾ ಇಲ್ಲ. ಹೀಗಾಗಿ ಇದು ದುರ್ಬಳಕೆ ಆಗುವಂತ ಸಾಧ್ಯತೆಗಳು ಹೆಚ್ಚಿವೆ. ಯಾಕೆಂದ್ರೆ ಈಗ ಯಾವುದೋ ಒಂದು ಪಕ್ಷಕ್ಕೆ ಕೊಟ್ಟಾಗ ದೇಣಿಗೆ ಕೊಟ್ಟಾಗ ಆ ಪಕ್ಷದಿಂದ ಇವರು ಲಾಭ ಪಡ್ಕೊಂಡ್ರೆ ಅದ್ ಏನು ಇವ್ರು ದೇಣಿಗೆ ಕೊಟ್ಟಿದ್ರು ಅವ್ರಿಗೆ ಆಗಿರುವಂತ ಲಾಭ ಏನು ಅನ್ನುವಂತ ಮಾಹಿತಿ ಜನಸಾಮಾನ್ಯರಿಗೆ ಲಭ್ಯ ಆಗೋದಿಲ್ಲ. ಈಗ ಆಗ
ಹೀಗಾಗಿ ಅದು ದುರ್ಬಳಕೆ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಒಂದೇನೋ ಒಂದು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಈ ದೇಣಿಗೆಯನ್ನ ಕೊಟ್ಟು ಆದ್ರೆ ಯಾರು ದೇಣಿಗೆ ಕೊಟ್ಟರು ಅಂತ ಗೊತ್ತಿಲ್ಲದಿರೋದ್ರಿಂದ ಅವ್ರಿಗೆ ಆಗಂತ ಅನುಕೂಲ ಏನು ಅನ್ನುವಂತ ಮಾಹಿತಿ ಕೂಡ ಜನಸಾಮಾನ್ಯರಿಗೆ ಲಭ್ಯ ಆಗೋದಿಲ್ಲ. ಇದು ಒಂದು ರೀತಿ ತಾರತಮ್ಯ ಪೂರಿತ, ಅಂದ್ರೆ ಸಮಾನತೆಗೆ ಉಲ್ಲಂಘನೆ ಆಗುತ್ತೆ, ಸಮಾನತೆ ಹಕ್ಕು ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಇದನ್ನು ರದ್ದುಪಡಿಸಬೇಕು ಅಂತೇಳಿ ಮನವಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅದನ್ನು ಒಪ್ಕೊಂಡಿದೆ. ಅವಿನಾಶ್, ಇನ್ನು ಫ್ಯೂಚರ್ ಈಗ ಯಾರಿಗಾದ್ರೂ ದೇಣಿಗೆ ಮಾಡುವಂಥದ್ದಿದ್ರೆ, ಒಂದು ದೊಡ್ಡ ಲಂಸಮ್ ಅಮೌಂಟ್ ಅನ್ನೋದಿದ್ರೆ, ಸೊ ಏನಿರುತ್ತೆ ಅಂತ ಈಗ ಅವಕಾಶ ಇರೋದಿಲ್ವಾ ಇನ್ನು ಮುಂದೆ, ಹೇಗೆ ಅಂತ ಆ ಪ್ರೊಸೀಜರ್ ಹೇಗಿರುತ್ತೆ ನೆಕ್ಸ್ಟ್? ಅವಿನಾಶ್, ಈಗ ಅಂದ್ರೆ ಮುಂದೆ ಈಗ ಹೊಸ ಒಂದು ಸುಪ್ರೀಂ ಕೋರ್ಟ್ ಯಾವುದೇ ಈ ರೀತಿ ಮಾಡಿ ಅಂತೇಳಿ ಯಾವುದೇ ಡೈರೆಕ್ಷನ್ ಇದ್ರು ಅಂದ್ರೆ ಈಗಿನ ತೀರ್ಪಿನ ಸಂಪೂರ್ಣ ಪ್ರತಿ ಲಭ್ಯ ಆಗಿಲ್ಲ. ಹೀಗಾಗಿ ತೀರ್ಪಿನಲ್ಲಿ ಏನಿದೆ ಅನ್ನೋದು ಒಂದು ಕನ್ಕ್ಲೂಷನ್ ಮಾತ್ರ ಹೇಳೋದಾದ್ರೆ, ಈಗ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಕಾಯ್ದೆಯನ್ನು ರದ್ದುಪಡಿಸಿದೆ, ಹೊಸ ಒಂದು ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನು ರೂಪಿಸಿತ್ತು 2018, ಅದನ್ನು ರದ್ದುಪಡಿಸಿದೆ. ಹೀಗಾಗಿ ಈಗ ಹೊಸದಾಗಿ ಸುಪ್ರೀಂ ಕೋರ್ಟ್ ಏನಾದ್ರು ಅಂದ್ರೆ ಈಗ ರದ್ದಾಗಿರೋದ್ರಿಂದ ಈಗ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಕ್ಕೆ ಪೂರಕವಾಗಿ ಹೊಸದಾದಂತ ಒಂದು ವ್ಯವಸ್ಥೆಯನ್ನ ಈಗ ಕೇಂದ್ರ ಸರ್ಕಾರ ಜಾರಿಗೆ ತರಬಹುದು. ಸಂಸತ್ತಲ್ಲಿ ಅದು ಚರ್ಚೆ ಮಾಡಿ ಒಂದು ಹೊಸ ಒಂದು ಪದ್ಧತಿಯನ್ನ ಜಾರಿಗೆ ತರಬೇಕಾಗತ್ತೆ. ಯಾಕಂದ್ರೆ ಈಗ ವಾಕ್ಯೂಮ್ ಇದೆ, ಅಂದ್ರೆ ಯಾವುದೇ ರೀತಿ ಈಗ ನೀತಿ ಇಲ್ಲ. ಹೀಗಾಗಿ ಈ ನೀತಿ ಇಲ್ದಿರುವಂತ ಸಂದರ್ಭದಲ್ಲಿ ಮತ್ತೆ ಬ್ಲಾಕ್ ಮನಿ ಪೀರಿಯಡ್ಗೆ ನಾವು ಹಿಂದಿರುಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ, ಅಂದ್ರೆ ಇಂಡೈರೆಕ್ಟ್ ಆಗಿ ಫಂಡಿಂಗ್ ಮಾಡುವಂತ ಒಂದು ಸಿಸ್ಟಮ್ಗೆ. ಹೀಗಾಗಿ ಅದನ್ನ ತಪ್ಪಿಸ್ಬೇಕು ಅಂದ್ರೆ ಈಗ ಹೊಸದಾದಂತ ಒಂದು ನೀತಿಯನ್ನ ರೂಪಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವ್ ಮಾಡಿದೆ, ಮತ್ತೆ ಇತರೆ ರಾಜಕೀಯ ಪಕ್ಷಗಳನ್ನ ಕೂಡ ವಿಶ್ವಾಸಕ್ಕೆ ತಗೊಂಡು ಒಂದು ಹೊಸ ನೀತಿಯನ್ನು ರೂಪಿಸಬೇಕಾಗತ್ತೆ. ಅದು ಈಗ ಸಂಸತ್ತಿಗೆ ಬಿಟ್ಟಿದ್ದು, ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು. ಹೀಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಹಳೆ ಒಂದು ವ್ಯವಸ್ಥೆನೇ ಮುಂದುವರಿಯುತ್ತೆ. ಜೊತೆಗೆ ಈಗ ಹೊಸದಾದಂತ ಸರ್ಕಾರ ಏನು ಅಧಿಕಾರಕ್ಕೆ ಬರುತ್ತೆ ಮುಂದಿನ ದಿನಗಳಲ್ಲಿ, ಅವರು ಈ ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನ ಅಂದ್ರೆ ಸರಿಪಡಿಸೋದಕ್ಕೆ ಅಥವಾ ಹೊಸ ನೀತಿಯನ್ನು ರೂಪಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳಬಹುದಾಗಿರುತ್ತೆ. ಅವಿನಾಶ್, ಇನ್ನು ಲೋಕಸಭಾ ಚುನಾವಣೆ ಈಗ ಕೌಂಟ್ ಡೌನ್ ಶುರು ಆಗಿರೋದ್ರಿಂದ ಈ ಒಂದು ತೀರ್ಪು ಎಷ್ಟು ಕ್ರಿಟಿಕಲ್ ಆಗುತ್ತೆ ರಮೇಶ್, ಈಗ ಎಲೆಕ್ಷನ್ ಹತ್ತಿರದಲ್ಲೇ ಇರೋದ್ರಿಂದ? ಅವಿನಾಶ್, ಖಂಡಿತ ಇದು ಒಂದು ರೀತಿ ಕ್ರಿಟಿಕಲ್ ಆಗ್ಬೋದು. ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈಗ ಬ್ಯಾಂಕ್ಗಳು RBI ಮತ್ತೆ SBI ಇದುವರೆಗೂ ಎಷ್ಟು ದೇಣಿಗೆಯನ್ನು ಪಡ್ಕೊಂಡಿದ್ಯೋ ಅದನ್ನ ಬಹಿರಂಗ ಪಡಿಸಬೇಕು ಅನ್ನುವಂಥದ್ದು ಒಂದು. ಎರಡನೇದು, ಈಗ ಬಾಕಿ ಏನಿದೆ ಅದನ್ನ ಅವ್ರಿಗೆ ವಾಪಸ್ ಮರಳಿಸಿ ಅಂತ ಕೂಡ ಹೇಳಿದೆ. ಅಂದ್ರೆ ಈಗ ಯಾವುದನ್ನ ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ ರಾಜಕೀಯ ಪಕ್ಷಗಳು ಅಂತ ದೇಣಿಗೆಯನ್ನ ಈಗ ಅದನ್ನ ಯಾರು ಕೊಟ್ಟಿದಾರೋ ಅವ್ರಿಗೇನು ವಾಪಸ್ ಮರಳಿಸಿ ಅಂತೇಳಿ ಹೇಳಿರೋದ್ರಿಂದ ಇದು ರಾಜಕೀಯ ಪಕ್ಷಗಳು ಕೂಡ ಇಕ್ಕಟ್ಟಿನ ಸಂದರ್ಭ ಅಂತ ಹೇಳ್ಬೋದು. ಅದರಲ್ಲೂ ಅತಿ ಹೆಚ್ಚು ಇಂಪ್ಯಾಕ್ಟ್ ಆಗುವಂಥದ್ದು ಬಿಜೆಪಿಗೆ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅತಿ ಹೆಚ್ಚು ದೇಣಿಗೆ ಬಂದಿರೋದೇ ಯಾಕಂದ್ರೆ ಅಧಿಕಾರಾರೂಢ ಪಕ್ಷ ಆಗಿರೋದ್ರಿಂದ ಸ್ವಾಭಾವಿಕವಾಗಿನೇ ಅತಿ ಹೆಚ್ಚು ದೇಣಿಗೆ ಬಿಜೆಪಿ ಬಂದಿರುತ್ತೆ. ಹೀಗಾಗಿ ಬಿಜೆಪಿಗೂ ಇದು ದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅಂದ್ರೆ ಒಂದೇನು ಪಾರದರ್ಶಕ ನೀತಿಯನ್ನ ರೂಪಿಸ್ತೀವಿ ಅಂತ ಹೇಳಿದ್ರು ಕೂಡ ಅದನ್ನ ಈಗ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಅದು ಸಂಪೂರ್ಣ ಪಾರದರ್ಶಕ ಅಲ್ಲ, ಇದು ಕೂಡ ದುರುಪಯೋಗಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿರೋದ್ರಿಂದ ಇದು ರಾಜಕೀಯ ಪಕ್ಷಗಳಿಗೆ, ಅದರಲ್ಲೂ ಹೆಚ್ಚಿನ ದೇಣಿಗೆ ಪಡೆಯುವಂತ ಪಕ್ಷಗಳಿಗೆ ಇದು ಸದ್ಯದ ಮಟ್ಟಿಗೆ ಹಿನ್ನಡೆ ಅಂತ ಹೇಳ್ಬೋದು. ಈಗ ನೀವು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಹೇಳಿದ್ರೆ ಅವು ಒಂದು ಸೇಫ್ ಝೋನ್ ಇರ್ತಾವೆ, ಬಟ್ ಈಗ ಪ್ರಾದೇಶಿಕ ಪಕ್ಷಗಳು ಅವುಗಳ ಕಥೆ ಏನು ಅಂತ, ಅಂಥವ್ರಿಗೆ ಬಹಳ ಬಜೆಟ್ನ ಅವಶ್ಯಕತೆ ಇರುತ್ತೆ, ದೇಣಿಗೆ ಅವಶ್ಯಕತೆ ಇರುತ್ತೆ, ಲೋಕಲ್ ಪಾರ್ಟೀಸ್. ಖಂಡಿತ ಅವಿನಾಶ್, ಯಾಕೆಂದ್ರೆ ಈಗ ಏನಾಗಿತ್ತು, ಈಗ ಹೊಸ ವ್ಯವಸ್ಥೆಯಲ್ಲೂ ಕೂಡ ಈಗ ಯಾರು ಅಧಿಕಾರದಲ್ಲಿ ಇರ್ತಾರೆ ಅಂತ ಪಕ್ಷಗಳಿಗೆ ದೇಣಿಗೆ ಬರುವಂತದ್ದು ಹೆಚ್ಚಾಗಿತ್ತು. ಹೀಗಾಗಿ ಸಣ್ಣ ಪುಟ್ಟ ಪಕ್ಷಗಳಿಗೆ ಈ ಹೊಸ ವ್ಯವಸ್ಥೆಯಲ್ಲೂ ಕೂಡ ದೇಣಿಗೆ ಬರ್ತಾ ಇಲ್ಲ. ಟ್ಯಾಕ್ಸ್ ಫ್ರೀ ಅಂತ ಮಾಡಿದ್ರಂದ್ರೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟರು ಕೂಡ ಅವ್ರಿಗೆ ದೇಣಿಗೆ ಬರುವಂತದ್ದು ತೀರಾ ಕಡಿಮೆ ಇತ್ತು. ಹೀಗಾಗಿ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳಿಗೆ ತೀರಾ ಒಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಅದು ಹಿಂದಿನ ಹಳೆ ವ್ಯವಸ್ಥೆಯಲ್ಲಿ ಅಂದ್ರೆ ಇಂಡೈರೆಕ್ಟ್ ಫಂಡಿಂಗು ಅಥವಾ ಬ್ಲಾಕ್ ಮನಿಯಲ್ಲಿ ಫಂಡಿಂಗು ಅಥವಾ ಮೊದಲೇ ಹಣ ಅಂದ್ರೆ ಬ್ಲಾಕ್ ಮನಿಯಲ್ಲಿ ಹಣ ಕೊಟ್ಟು ಮುಂದೆ ಸರ್ಕಾರದಿಂದ ಅನುಕೂಲ ಪಡ್ಕೊಳ್ಳುವಂತ ಪದ್ಧತಿ ಹಿಂದೆ ಏನಿತ್ತು ಅದೇ ಪದ್ಧತಿಗೆ ಇವರು ಕೂಡ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಹಿಂದಿನ ಒಳಪಡ್ತಾ ಇದ್ರು. ಹೀಗಾಗಿ ಅವ್ರಿಗೆ ಅಂತ ಮೇಜರ್ ಇಂಪ್ಯಾಕ್ಟ್ ಈ ಪದ್ಧತಿ ಅಂದ್ರೆ ಇದರಿಂದ ಆಗದೆ ಇದ್ರು ದೊಡ್ಡ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳಿಗೂ ಯಾರು ದೇಣಿಗೆಯನ್ನು ಸ್ವೀಕರಿಸ್ತಾ ಇದ್ರು ಅಂದ್ರೆ ಅವ್ರಿಗೆ ಹೆಚ್ಚಿನ ದೇಣಿಗೆ ಬರ್ತಾ ಇತ್ತು, ಯಾವ್ದಾದ್ರು ಕಂಪ್ನಿದವ್ರಿಗೆ ದೇಣಿಗೆ ಕೊಡ್ತಾ ಇದ್ರೆ ಅಂತ ಸಣ್ಣ ಪುಟ್ಟ ಪಕ್ಷಗಳಿಗೆ ಅಷ್ಟೇ ಹಿನ್ನಡೆ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಹಿಂದೆ ಏನು ಸಿಸ್ಟಮ್ ಇತ್ತು ಅದ್ರ ಪ್ರಕಾರನೇ ಸಣ್ಣ ಪುಟ್ಟ ಪಕ್ಷಗಳು ದೇಣಿಗೆಯನ್ನು ನೇರವಾಗಿ ದೇಣಿಗೆಯನ್ನು ಸ್ವೀಕರಿಸುವಂಥದ್ದು ಮತ್ತು ಅದನ್ನ ಡಿಸ್ಕ್ಲೋಸ್ ಮಾಡುವಂಥದ್ದು ಅದೆಲ್ಲನೂ ಹಳೆ ಸಿಸ್ಟಮ್ ಅಲ್ಲಿ ಏನಿತ್ತು ಅದೇನೆ ಮುಂದುವರಿಯುತ್ತೆ ಇನ್ನು ಮುಂದೆ. ಹೀಗಾಗಿ ಈಗ ಹೊಸ ನೀತಿ ರೂಪಿಸೋವರೆಗೂ ಇದೊಂದು ರೀತಿ ಗೊಂದಲದ ಸ್ಥಿತಿ ಮುಂದುವರಿಯುತ್ತೆ. ವಿಸ್ತೃತವಾಗಿ ಮಾಹಿತಿ ಕೊಟ್ಟರೆ ರಮೇಶ್, ಧನ್ಯವಾದ ಮಾಹಿತಿಗಾಗಿ.